ಎಂಥ ಗೇಮ್. ಪಂಜಾಬ್ ಅವರು ಗುಜರಾತ್ ವಿರುದ್ಧ 11 ರನ್ಗಳಿಂದ ಗೆದ್ದಿದ್ದಾರೆ. 243. ಅದು ಚೇಸ್ ಆಗಲ್ಲ ಅಂತ ಅನ್ಕೊಂಡು ನೋಡಿದ್ರೆ ಆಲ್ಮೋಸ್ಟ್ ರಿಕ್ವೈರ್ಡ್ ರನ್ ರೇಟ್ಗಿಂತ ಬೆಟರ್ ಆಗೇ ಮುಂದೆ ಹೋದ್ರು GT ಅವರು. ಓ ನೈಸ್, ವಿಕೆಟ್ ಕೂಡ ಇದಾವೆ, ಇಬ್ಬರು ಬ್ಯಾಟ್ಸ್ಮನ್ ಸೆಟ್ ಆಗಿದ್ದಾರೆ ಅನ್ನೋವಾಗಲೇ ಗೇಮ್ ಕೈಯಿಂದ ಹೋಯ್ತು. ಎಲ್ಲರೂ ಹೊಡೆದ್ರು, ಬಟ್ ಅದು ಸಾಕಾಗಲಿಲ್ಲ. 10 ಓವರ್ ನಂತರ ಅನ್ಸ್ಟಾಪಬಲ್ ಆಗಿದ್ರು GT. ಬಟ್ ದೆನ್ ಹರ್ಷದೀಪ್ ಸಿಂಗ್ ಅವರು ಸಾಯಿ ಸುದರ್ಶನ್ ಅವರ ವಿಕೆಟ್ನ ತೆಗಿತಾರೆ. ಈ ಕಡೆ ರುದರ್ಫೋರ್ಡ್ ಬರ್ತಾರೆ, ಬಂದವರೇ ಬಾರಿಸಿದ್ರು, ಬಟ್ ಆ ವೈಡ್ ಯಾರ್ಕರ್ಗಳಿಗೆ ಬಲಿಯಾದರು. ಅವುಗಳನ್ನ ಹೇಗೆ ಆಡಬೇಕು, ಏನು ಚೇಂಜಸ್ ಮಾಡ್ಕೊಳ್ಬೇಕು ಅನ್ನೋದು ಅಲ್ಲಿ ಅವರ ತಲೆಗೆ ಹೊಳಿಲಿಲ್ಲ. ಆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೇನೆ ಲೇಟ್ ಆಗೋಯ್ತು. ಸೊ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ವೈಸಾಖ್ ವಿಜಯ್ ಕುಮಾರ್ ಅವರು ಇಂಪ್ಯಾಕ್ಟನ್ನು ಮಾಡಿದ್ರು. ಅವರಿಗೆ ವಿಕೆಟ್ ಬೀಳಲಿಲ್ಲ ಅಂದರೂ ಸಹ ಈ ಮ್ಯಾಚನ್ನು ಪಂಜಾಬ್ ಅವರು ಗೆಲ್ಲೋದ್ರಲ್ಲಿ ಅವರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಸೊ ಹೇಗಿತ್ತು ಮ್ಯಾಚ್, ಏನೇನಾಯಿತು ಮಾತಾಡ್ಕೊಂಡು ಬರೋಣ ಬನ್ನಿ. ಟಾಸ್ ಕಡೆಗೆ ಬಂದರೆ ಶುಭ್ಮನ್ ಗಿಲ್ ಅವರು ಟಾಸ್ನ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು. ಈ ಪಂಜಾಬ್ ಟೀಮ್ ನೋಡಿ, ಇಲ್ಲಿ ಅವನ ಅಜ್ಜಿ ನಂಬರ್ 10 ತನಕ ಬ್ಯಾಟಿಂಗ್ ಇದೆ. ಪ್ರಭ್ಸಿಮ್ರನ್ ಸಿಂಗ್, ಪ್ರಿಯಾಂಶ್ ಆರ್ಯ, ಶ್ರೇಯಸ್ ಅಯ್ಯರ್, ಶಶಾಂಕ್ ಸಿಂಗ್, ಸ್ಟಾಯ್ನಿಸ್, ಮ್ಯಾಕ್ಸ್ವೆಲ್, ಸೂರ್ಯಾಂಶ್, ಅಜ್ಮತುಲ್ಲಾ ಒಮರ್ಜಾಯ್ ಆ್ಯಂಡ್ ಮಾರ್ಕೋ ಯಾನ್ಸನ್. 4 ಜನ ಆಲ್ರೌಂಡರ್ ಇಲ್ಲೇ ಆಗೋದ್ರು. ಡೆಪ್ತ್ ಸಖತ್ತಾಗಿದೆ ಬ್ಯಾಟಿಂಗ್ದು. ಇನ್ನು GT ಕಡೆ ಫಿಲಿಪ್ಸ್ನ ಹಾಗೆ ರುದರ್ಫೋರ್ಡ್ನ ಸಬ್ಸ್ಟಿಟ್ಯೂಟಲ್ಲಿ ಇಟ್ಟಿದ್ರು, ಮುಂದೆ ಬೇಕಾಗತ್ತೆ ಅಂತ. ಇನ್ನು ಪಂಜಾಬ್ ಅವರ ಬ್ಯಾಟಿಂಗ್ ಕಡೆಗೆ ಬರೋದಾದರೆ ಮಧ್ಯ ಒಂದು ಕಡೆ ಬಿಟ್ಟರೆ ಇನ್ನೆಲ್ಲ ಓವರಲ್ಲೂ ಕೂಡ, ಇನ್ನೆಲ್ಲ ಫೇಸಲ್ಲೂ ಕೂಡ ಅವರ ಇನ್ನಿಂಗ್ಸ್ ಒಂದೇ ಟೋನಲ್ಲಿ ಹೋಗ್ತಾ ಇತ್ತು. ಸ್ಟಾರ್ಟಿಂಗ್ ಮೊಮೆಂಟಮ್ ಸಖತ್ತಾಗಿ ಬಂದಿತ್ತು. ಪ್ರಿಯಾಂಶ್ ಆರ್ಯ ಸಖತ್ ರಿಸ್ಟ್ ವರ್ಕಲ್ಲಿ 4ಗಳನ್ನು ಹೊಡಿತಾ ಹೋದರು. ನಿಮಗೆ ನೆನಪಿದ್ರೆ RCB ಇವರಿಗೆ ಆಲ್ಮೋಸ್ಟ್ 3.5 ಕೋಟಿ ತನಕ ಬಿಡ್ ಮಾಡಿದ್ರು ಅನಿಸುತ್ತೆ. ಬಟ್ ಪಂಜಾಬ್ ಬಿಡಲಿಲ್ಲ, 3.8 ಕೋಟಿ ಕೊಟ್ಟು ಕರ್ಕೊಂಡಿದ್ದು. ಅದು ಯಾಕೆ ಅನ್ನೋದನ್ನು ಈ ಫಸ್ಟ್ ಮ್ಯಾಚಲ್ಲೇ ತೋರಿಸಿದ್ರು ಅವರು. ಸೂಪರ್ಬ್ ಬ್ಯಾಟಿಂಗ್, ಸೂಪರ್ಬ್ ಇಂಟೆಂಟ್. 23 ಬಾಲಲ್ಲಿ 47, 7 4, 2 6. 3ನೇ ಓವರ್ನಲ್ಲೇ ಒಂದು ವಿಕೆಟ್ ಬಿತ್ತು. ಬಟ್ ಆದರೂ ಪಂಜಾಬ್ 6 ಓವರ್ಗೆ 73 ರನ್ನ ಗಳಿಸಿತ್ತು. ಆ್ಯಂಡ್ ಅದಕ್ಕೆ ಮುಖ್ಯ ಕಾರಣ ಅಂದರೆ ಪ್ರಿಯಾಂಶ್ ಆರ್ಯನೇ. ಬಟ್ ಅನ್ಫಾರ್ಚುನೇಟ್ಲಿ ಅವರ ವೆಲ್ ಡಿಸರ್ವ್ಡ್ 50 ಹಾಳಾಗುತ್ತೆ ರಶೀದ್ ಖಾನ್ ಅವರ ಬೌಲಿಂಗ್ನಲ್ಲಿ. ಈ ಕಡೆ ಅಯ್ಯರ್ ತಮ್ಮ ಡ್ರೀಮ್ ಫಾರ್ಮ್ನ ಇಲ್ಲೂ ಕಂಟಿನ್ಯೂ ಮಾಡಿದ್ರು. ಅಂಡ್ ತಮ್ಮ 6ಗಳನ್ನಂತೂ ಎಷ್ಟು ಈಸಿಯಾಗಿ ಹೊಡೆದ್ರು ಅಂದರೆ, ಐ ಥಿಂಕ್ ಸಾಯಿ ಕಿಶೋರ್ಗೆ ಅಂತ ಅನ್ಸುತ್ತೆ, ಒಂದು ಇನ್ಸೈಡ್ ಔಟ್ ಹೊಡೆದ್ರು. ಅದಂತೂ ಸಖತ್ತಾಗಿತ್ತು. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿದೆ ಸ್ಪಿನ್ಗೆ ತುಂಬಾ ಬೆಟರ್ ಪ್ಲೇಯರ್ ಇವರು ನಮ್ಮಲ್ಲಿ ಇರೋರಲ್ಲಿ ಅಂತ. ಸೊ ಅದನ್ನು ನೀಟಾಗಿ ಯೂಸ್ ಮಾಡ್ಕೊಂಡಿದ್ದು ಇಲ್ಲಿ. ಟೋಟಲ್ ಆಗಿ 9 6 ಹೊಡೆದಿರೋದು ಅವರು. 10 ಓವರ್ಗೆ 104 ಬಂದಿತ್ತು. ಬಟ್ ಅಲ್ಲಿ ಒಮರ್ಜಾಯ್ ಔಟ್ ಆದರು. ಆ್ಯಂಡ್ ನಂತರ ಮ್ಯಾಕ್ಸ್ವೆಲ್ ಆ್ಯಸ್ ಯೂಶುವಲ್ ಡಕ್ಔಟ್. ಅವರ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಮೆಲ್ಬೋರ್ನ್ ಸ್ಟಾರ್ಸ್ಗೆಲ್ಲ ಹೀಗೆ ಆಡೋದಿಲ್ಲ ಅವರು. IPL ಅಂದ ತಕ್ಷಣ ಹೆವಿ ಕೇರ್ಲೆಸ್. ಬ್ಯಾಟಿಂಗ್ ಡೆಪ್ತ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟೇ ಕೇರ್ಲೆಸ್ ಅಂತ ಹೇಳ್ಬೋದೇನೋ. ಆಲ್ಸೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ಅವರ LBW ಔಟ್ ಇರಲಿಲ್ಲ, ಬಟ್ ಬಾಸ್ಗೆ ಅದನ್ನು ಅನಲೈಸ್ ಮಾಡೋ ಅಷ್ಟು ಕೂಡ ತಾಳ್ಮೆ ಇರಲಿಲ್ಲ. ಇಟ್ಸ್ ಲೈಕ್ ಹಿ ವಾಸ್ ನಾಟ್ ಇಂಟ್ರೆಸ್ಟೆಡ್ ಟು ಪ್ಲೇ ಅನ್ನೋ ಥರ. ಸುಮ್ಮನೆ ಬಂದರು, ರಿವರ್ಸ್ ಸ್ವೀಪ್ ಟ್ರೈ ಮಾಡಿದ್ರು, ಔಟ್ ಆಗಿ ಹೋದರು ಅಷ್ಟೇ. ಸೊ ಸಖತ್ ಮೊಮೆಂಟಮ್ ಜೊತೆಗೆ ಬಂದಂಥ ಸ್ಕೋರ್ ಒಂದೇ ಸಾರಿಗೆ 2 ವಿಕೆಟ್ ಬಿದ್ದಿದ್ರಿಂದ ಹಿಂದೆ ಹೋದ ಹಾಗಾಯಿತು. ನಂತರ ಸ್ಟಾಯ್ನಿಸ್ ಬಂದರು, ಅವರು ಕೂಡ 15 ಬಾಲಲ್ಲಿ 20 ಹೊಡೆದ್ರು, ಔಟ್ ಆದರು. ಬಟ್ ಈ 3 ಬ್ಯಾಟ್ಸ್ಮನ್ಗಳು ಅಂಥ ಕಾಂಟ್ರಿಬ್ಯೂಷನ್ನ ಮಾಡಲಿಲ್ಲ ಅಂದರೂ ಕೂಡ ಆ ರನ್ ರೇಟ್ನ ಅಷ್ಟೇ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಿದ್ದು ಶ್ರೇಯಸ್ ಅಯ್ಯರ್ ಅವರು. ಒಂದು ಒಳ್ಳೆ ಇನ್ನಿಂಗ್ಸ್. ಅದು ಇನ್ನೂ ಸೂಪರ್ ಆಯಿತು, ರೆಸ್ಪೆಕ್ಟ್ಫುಲ್ ಆಯಿತು ಈ ಇನ್ನಿಂಗ್ಸ್ ಎಂಡ್ ಆಗೋ ಅಷ್ಟೊತ್ತಿಗೆ. ಅವರು 27 ಬಾಲಲ್ಲಿ 50 ಕಂಪ್ಲೀಟ್ ಮಾಡಿಕೊಂಡ್ರು. ಈ ಕಡೆ 15 ಓವರ್ಗೆ 162 ಮುಟ್ಟಿತ್ತು ಸ್ಕೋರ್. ಪ್ರಸಿದ್ಧ ಕೃಷ್ಣ ಅವರು ಬಂದರು. ಫಾಸ್ಟ್ ಬಾಲ್ ಅವರ ರಿಪ್ಕೇಜ್ಗೇನೋ ಬಿತ್ತು, ಬಟ್ ನಂತರ ರೆಸ್ಪೆಕ್ಟೇ ಕೊಡಲಿಲ್ಲ ಅವ್ರಿಗೆ. ಆ್ಯಂಡ್ ತಮ್ಮ 6-4 ಹೊಡೆದಿದ್ದೆ ಅಯ್ಯರ್ ಅವರು. ಆ್ಯಂಡ್ ಅವರ ಲೆಂತ್ ಕೂಡ ಅಂತ ಹೇಳ್ಕೊಳ್ಳೋ ಹಾಗಿರಲಿಲ್ಲ. ಸ್ಟಾಯ್ನಿಸ್ ಹೋದ್ಮೇಲೆ ಬಂದದ್ದು ಶಶಾಂಕ್ ಸಿಂಗ್, ದ 2024 ಹೀರೋ. ಇವತ್ತು ಅದನ್ನೇ ಮಾಡಿದ್ದು. 16 ಬಾಲ್ಗೆ 44, 6 4, 2 ಸಿಕ್ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ ಈ ಥರದ ಟ್ಯಾಲೆಂಟ್ಸ್ ಎಲ್ಲ ಪರ್ಫಾರ್ಮ್ ಮಾಡಿದಾಗ. ನಾವು IPL ವಂಡರ್ ಅಲ್ಲ, ಒನ್ ಟೈಮ್ ವಂಡರ್ ಅಲ್ಲ ಅಂತ ತೋರಿಸಿದಾಗ. ಬಟ್ ಇವರಿಂದ ಅಥವಾ ಇವರ ಇಂಥ ಹಿಟ್ಟಿಂಗ್ನಿಂದ ಅಯ್ಯರ್ ಅವರು ತಮ್ಮ ಮೊದಲ 100ನ ಮಿಸ್ ಮಾಡಿಕೊಂಡ್ರು ಅಂತ ಹೇಳ್ಬೋದು. ಅಲ್ಲಿ ಏನಾಯ್ತಂದರೆ ಅಯ್ಯರ್ 97ರಲ್ಲಿ ಇದ್ದರು, ಬಟ್ ಲಾಸ್ಟ್ ಓವರ್ ಅವರಿಗೆ ಸ್ಟ್ರೈಕೇ ಸಿಗಲಿಲ್ಲ. ಆ ಓವರ್ ಬಂದದ್ದು 23 ರನ್, ಸಿರಾಜ್ ಅವರ ಓವರ್. ಸಿರಾಜ್ ಅಂತೂ ಆ ಓವರ್ ವರ್ಸ್ಟಪ್ಪ. ಬೌನ್ಸಸ್ ಹಾಕಿ ಕೊಡ್ತಾ ಇದ್ದಾರೆ, ಹೆವಿ ಲೂಸ್ ಬಾಲ್ಗಳು, ಒಂದು ಎಫೆಕ್ಟಿವ್ ಬಾಲ್ ಅಂತ ಇರಲೇ ಇಲ್ಲ. ಸೊ ಅಲ್ಲಿಗೆ ಅಯ್ಯರ್ಗೆ ಸ್ಟ್ರೈಕ್ ಸಿಗದೇನೆ ಅವರ 100 ಕಂಪ್ಲೀಟ್ ಆಗಲಿಲ್ಲ. ಬಟ್ ಶಶಾಂಕ್ ಅವರಿಂದ ಆ ಇನ್ನಿಂಗ್ಸ್ ಬಂದಿದ್ದಕ್ಕೇನೆ ಆಲ್ಮೋಸ್ಟ್ 210, 215 ಅಂತ ನೋಡ್ತಿದ್ದಂಥ ಸ್ಕೋರ್ 243ಕ್ಕೆ ಹೋಯಿತು. GTಗೆ ಸಿಕ್ಕಂಥ ಟಾರ್ಗೆಟ್ 244. ಇನ್ನು GT ಬೌಲಿಂಗ್ ಕಡೆಗೆ ಹೇಳ್ಕೊಳ್ಬೋದು ಅಂದರೆ ಅದು ಸಾಯಿ ಕಿಶೋರ್ ಅವರು ಮಾತ್ರ. ಇವರು ಹೋದ ಸಾರಿನೇ ಇಂಪ್ರೆಸ್ ಮಾಡಿದರು, ಇಲ್ಲೂ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. 4 ಓವರಲ್ಲಿ 30 ರನ್, 3 ವಿಕೆಟ್ ಪಡ್ಕೊಂಡ್ರು.
ಈ ಕಡೆ ರಬಾಡ, ರಶೀದ್ ಖಾನ್ ಆ್ಯಂಡ್ ಸಿರಾಜ್ ಎಲ್ಲರೂ ಎಕ್ಸ್ಪೆನ್ಸಿವ್ ಆದರು. ಎಲ್ಲರ ಎಕಾನಮಿನೂ 10ರ ಮೇಲೇನೆ. ಸೊ ಈ 244 ಚೇಸ್ ಮಾಡೋದಕ್ಕೆ ಬಂದದ್ದು ಗಿಲ್ ಮತ್ತು ಸಾಯಿ ಸುದರ್ಶನ್. ಅವರದ್ದು ಕೂಡ ಒಳ್ಳೆ ಸ್ಟಾರ್ಟ್. ಈ ಕಡೆ ಸಾಯಿ ಆ್ಯಸ್ ಯೂಶ್ವಲ್ ಸೆಟ್ ಆಗೋದಕ್ಕೆ ಟೈಮ್ ತೊಗೊಂಡ್ರು. ಆ ಕಡೆ ಗಿಲ್ ರುಬ್ತಾ ಇದ್ರು. ಒಮರ್ ಜಾಯಿಗಂತೂ ರೆಸ್ಪೆಕ್ಟೇ ಕೊಡಲಿಲ್ಲ. 14 ಬಾಲ್ಗೆ 33, 2 4, 3 ಸಿಕ್ಸರ್. ತುಂಬ ಒಳ್ಳೆ ಟಚ್ಚಲ್ಲಿ ಕಾಣ್ತಾ ಇದ್ರು ಗಿಲ್ ಅವರು. ಹಾಗೆ ಈ ಚೇಸ್ಗೆ ಅವರು ಬೇಕಿತ್ತು ಕೂಡ. ಬಟ್ ಪಾಪ್ಲೆ ಒಳಗಡೆನೆ ಔಟ್ ಆಗ್ತಾರೆ ಮ್ಯಾಕ್ಸ್ವೆಲ್ ಬೌಲಿಂಗ್ನಲ್ಲಿ. ಆ್ಯಂಡ್ ದೆನ್ ಬಟ್ಲರ್ ಬಂದರು. ಬಟ್ಲರ್ ಬಂದ ತಕ್ಷಣ ರೋಲ್ ರಿವರ್ಸ್ ಆಗೋಯ್ತು. ಸಾಯಿ ಸುದರ್ಶನ್ ಅವರು ಆವಾಗ ಫೈರ್ ಆಗೋದಕ್ಕೆ ಶುರು ಮಾಡಿದ್ರು. ಈ ಕಡೆ ಬಟ್ಲರ್ ಟೈಮ್ ತಗೊಳ್ತಾ ಇದ್ರು. 6 ಓವರ್ಗೆ 61ಕ್ಕೆ 1. 17 ಬಾಲ್ಗೆ 17 ಹೊಡೆದಂಥ ಸಾಯಿ ಸುದರ್ಶನ್ ನಂತರ 31 ಬಾಲ್ಗೆ 50 ಕಂಪ್ಲೀಟ್ ಮಾಡ್ಕೊಂಡ್ರು. ಆ್ಯಸ್ ಯೂಶುವಲ್ ಒಳ್ಳೆ ಶಾಟ್ಸ್, ಒಳ್ಳೆ ಪ್ಲೇಸ್ಮೆಂಟ್ಸ್. 10 ಓವರ್ಗೆ 104. ಸೇಮ್ ಟು ಸೇಮ್ ಇದ್ರು, ಸೇಮ್ ಪ್ಲೇಸಲ್ಲಿ ಇದ್ರು. ಅಲ್ಲಿ 50 ಬಾಲಲ್ಲಿ ಬೇಕಾಗಿದ್ದಂಥ ರನ್ 112. ಇನ್ನು 8 ವಿಕೆಟ್ ಬಾಕಿ ಇದ್ದದ್ದು. ಆ 10ರಿಂದ 15 ಓವರ್ ಏನಿದೆ ಅಲ್ಲಿ ಆ್ಯಕ್ಚುಲಿ ರನ್ ರೇಟ್ ಇನ್ಕ್ರೀಸ್ ಆಯಿತು. ಚೇಸ್ ಆಗತ್ತೆ ಇದು ಅಂತ ಅನ್ಸೋಕ್ಕೆ ಶುರು ಆಯಿತು. ಯಾಕಂದರೆ ಬಟ್ಲರ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಬಟ್ ಆವಾಗ 13ನೇ ಓವರ್ನಲ್ಲಿ ಸಾಯಿ ಸುದರ್ಶನ್ ಔಟ್ ಆಗ್ತಾರೆ. ಆ್ಯಂಡ್ ಅದು ಆ ಚೇಸ್ನ ಇಂಪಾರ್ಟೆಂಟ್ ಮೂಮೆಂಟ್ ಅಂತ ಹೇಳ್ಬೋದು. ಅವರು ಔಟ್ ಆದಾಗ 47 ಬಾಲಲ್ಲಿ 100 ರನ್ ಬೇಕಿತ್ತು. ಆ್ಯಕ್ಚುಲಿ ಕಷ್ಟನೇ ಅಲ್ವಾ? ಅದು ಕೂಡ ಈಗಿರೋ IPL ಇಂಟೆಂಟ್ನಲ್ಲಿ. ನಂತರ 36 ಬಾಲಲ್ಲಿ 75, ಲೆಸ್ ದ್ಯಾನ್ 13 ರನ್ಸ್ ಪರ್ ಓವರ್. 14 ಓವರ್ಗೆ 170 ರನ್ನ ಹೊಡೆದಾಗಿತ್ತು. ಬಟ್ ದೆನ್ ಬಂದದ್ದು ನಮ್ಮ RCBಯ ಹುಲಿ ಮಿಸ್ಟರ್ ವೈಸಾಖ್ ವಿಜಯ್ ಕುಮಾರ್ ಅಣ್ತಮ್ಮ. 15ನೇ ಓವರ್ 5 ರನ್ ಕೊಟ್ಟದ್ದು. ಆ್ಯಂಡ್ ದೆನ್ 17ನೇ ಓವರ್ ಮತ್ತೆ ಬಂದರು, 5 ರನ್ನ ಕೊಟ್ಟರು. ಸೊ ಅಲ್ಲಿಗೆ ಚೇಸ್ ಡಿಫಿಕಲ್ಟ್ ಆಗ್ತಾ ಹೋಯಿತು. ಆ್ಯಕ್ಚುಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರುದರ್ಫೋರ್ಡ್ ಅವರು ಒಳಗೆ ಬಂದರು. ಬಟ್ ಅವರ ಪ್ರಾಬ್ಲಮ್ ಏನಾಯ್ತು ಅಂದರೆ ಔಟ್ಸೈಡ್ ಆಫ್ ವೈಡ್ ಯಾಕರ್ಸ್ನ, ಫುಲ್ ಟಾಸಸ್ನ ಅವ್ರು ನೀಟಾಗಿ ಆಡಲಿಲ್ಲ. ಬೇರೆ ಎಲ್ಲ ಬಾಲ್ಗಳನ್ನು ಹೊಡೆದ್ರು, ಬಟ್ ಆ ಡೆಲಿವರಿನ ಕನೆಕ್ಟ್ ಮಾಡ್ಕೊಳ್ಳಲಿಲ್ಲ. ಆ್ಯಂಡ್ ವೈಸಾಖ್ ಅವರು ಅದನ್ನೇ ಮಾಡಿದ್ದು ಆ 2 ಓವರ್. ಸೊ ಮಧ್ಯ ಯಾನ್ಸನ್ನಿಂದ ಒಂದು ಒಳ್ಳೆ ಓವರ್ ಕೂಡ ಬಂತು. ಸೊ ಇದಕ್ಕಿದ್ದಂತೆ GT ಹಿಂದೆ ಬಿದ್ದೋಯ್ತು ಈ ಚೇಸ್ನಲ್ಲಿ. 3 ಓವರ್ಗೆ ಆಲ್ಮೋಸ್ಟ್ 20 ರನ್ ಅಷ್ಟೇ ಬಂದದ್ದು. ಲಾಸ್ಟ್ 3 ಓವರ್ಗೆ 56 ರನ್ ಬೇಕಾಗೋಯ್ತು. ಅಲ್ಲಿ ಬಟ್ಲರ್ ಔಟ್ ಆಗ್ತಾರೆ. 33 ಬಾಲಲ್ಲಿ 54 ಹೊಡೆದು 4 4, 2 ಸಿಕ್ಸರ್. ಆ್ಯಕ್ಚುಲಿ ಏನಾಯ್ತು ಅಂದರೆ ರುದರ್ಫೋರ್ಡ್ ಬಂದ ಮೇಲೆ ಬಟ್ಲರ್ಗೆ ಸ್ಟ್ರೈಕ್ ಸಿಗಲಿಲ್ಲ. ಆ್ಯಂಡ್ ರನ್ ರೇಟ್ ಕೂಡ ಕಮ್ಮಿ ಆಗ್ತಾ ಹೋಯಿತು. ಸೊ ಆ್ಯಸ್ ಯೂಶುವಲ್ ಫ್ಲೋನಲ್ಲಿ ಇದ್ದ ಬ್ಯಾಟ್ಸ್ಮನ್ಗೆ ಸ್ಟ್ರೈಕ್ ಹೆಚ್ಚು ಹೊತ್ತು ಸಿಗಲಿಲ್ಲ ಅಂದರೆ ಆ ಫೀಲ್ ಹೋಗ್ಬಿಡತ್ತೆ. ಅದೇ ರೀತಿ ಕಂಡದ್ದು. ಬಟ್ಲರ್ ಅವರಿಗೂ ಅದು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಹೊಡಿತಾ ಇದ್ದೀನಿ ಬಟ್ ದಿಸ್ ಈಸ್ ನಾಟ್ ಎನಫ್ ಅಂತ. ಈ ಕಡೆ ರುದರ್ಫೋರ್ಡ್ ಅವ್ರಿಗೆ ಡೆಫಿನೆಟ್ಲಿ ಎಬಿಲಿಟಿ ಇದೆ, ಅದು ಗೊತ್ತಿರೋದೆ. ಬಟ್ ಅಗೇನ್ ತುಂಬ ಲೇಟ್ ಆಗೋಯ್ತು. ಆ್ಯಂಡ್ ಆ 3 ಓವರಲ್ಲಿ ಅವರಿಂದ ಆಗಿದ್ದು GTಗೆ ಕೊನೆಯಲ್ಲಿ ಈ ಕಾಟ ಕೊಡ್ತು. ಅವರದ್ದು 28 ಬಾಲಲ್ಲಿ 46. ಬಟ್ಲರ್ ಹಾಗೆ ರುದರ್ಫೋರ್ಡ್ ಇಬ್ಬರದ್ದು ಕೂಡ 160 ಸ್ಟ್ರೈಕ್ ರೇಟ್, ವಿಚ್ ಈಸ್ ಗುಡ್. ಬಟ್ ಈ ಚೇಸ್ಗೆ ಅದು ಸಾಕಾಗಲಿಲ್ಲ. ಸೊ ಲಾಸ್ಟ್ ಓವರ್ 27 ರನ್ ಬೇಕಾಗಿತ್ತು. ಹರ್ಷ್ದೀಪ್ ಸಿಂಗ್ ಬೌಲಿಂಗ್ನಲ್ಲಿ ಅವರು 15 ರನ್ನ ಕೊಟ್ಟರು. ಆ್ಯಂಡ್ ಅಲ್ಲಿಗೆ ಪಂಜಾಬ್ 11 ರನ್ನಿಂದ ಈ ಮ್ಯಾಚನ್ನು ಗೆದ್ದಿತ್ತು. ಆ್ಯಕ್ಚುಲಿ ಚೇಸ್ ನೀಟಾಗಿ ಆಗ್ಬೋದಿತ್ತು, ಬಟ್ ಮೇನ್ಲಿ ವೈಸಾಖ್ ವಿಜಯ್ ಕುಮಾರ್ ವಾಪಸ್ ತಂದು ಕೊಟ್ಟದ್ದು ಪಂಜಾಬ್ಗೆ ಇವತ್ತು ಅಂತ ಹೇಳ್ಬೋದು. ವಿಕೆಟ್ಗಳು ಇದ್ದರೂ ಕೂಡ GT ಇದನ್ನು ಚೇಸ್ ಮಾಡೋದಕ್ಕೆ ಆಗಲಿಲ್ಲ. ಸ್ಪೆಷಲಿ ಸಿರಾಜ್ ಅವರ ಆ ಲಾಸ್ಟ್ ಓವರ್ 23 ರನ್ ಕೊಟ್ಟಿದ್ದವರು, ಅದೇ ಅವರಿಗೆ ಹೆವಿ ಕಾಟ ಕೊಡ್ತು ಲಾಸ್ಟಲ್ಲಿ ಅಂತ ಹೇಳ್ಬೋದು. ಇನ್ನು ಪಂಜಾಬ್ನ ಬೌಲಿಂಗ್ ಕಡೆಗೆ ಬರೋದಾದರೆ ಹರ್ಷ್ದೀಪ್ ಸಿಂಗ್ಗೆ 2 ವಿಕೆಟ್. ಆ್ಯಂಡ್ ವೈಸಾಖ್ ವಿಜಯ್ ಕುಮಾರ್ ಇವರಿಬ್ಬರ ಎಕಾನಮಿ 10ಗಿಂತ ಕೆಳಗಡೆ ಇತ್ತು. ಆ್ಯಂಡ್ ಅದೇ ಡಿಫ್ರೆನ್ಸ್ ಮಾಡಿದ್ದು ಈ ಚೇಸಲ್ಲಿ. ಅ ಬಂಚ್ ಆಫ್ ಗುಡ್ ಡೆಲಿವರೀಸ್ ಅಷ್ಟೇ ಮ್ಯಾಟ್ರ್ ಆಗೋದು. ಸೊ ಇದರಿಂದ ಈಗ ಪಂಜಾಬ್ ಆ್ಯಂಡ್ ಶ್ರೇಯಸ್ ಅಯ್ಯರ್ ಹೊಸ ಟೀಮ್, ಹೊಸ ಕ್ಯಾಪ್ಟನ್, ಹೊಸ ಕೋಚ್, ಹೊಸ ಹುರುಪು ಈ ಎಲ್ಲದರೊಂದಿಗೆ ಶುಭಾರಂಭ ಮಾಡಿದೆ. 2025ರಲ್ಲಿ ಒಳ್ಳೆ ಯೂನಿಟ್ ಆಗಿ ಕಾಣ್ತಾ ಇದ್ದಾರೆ. ಸೊ ಇನ್ಮೇಲೆ ಪಂಜಾಬನ್ನು ಇಗ್ನೋರ್ ಮಾಡೋ ಹಾಗಿಲ್ಲ. ಆ್ಯಂಡ್ ಈ ಕಡೆ GT ಬೌಲಿಂಗ್ ಹೆವಿ ಟೀಮ್ ಅಂತ ನೋಡ್ತಾ ಇದ್ರು, ಬಟ್ ಆ ಥರದ ಪರ್ಫಾರ್ಮೆನ್ಸ್ ಅವರಿಂದ ಬಂದಿಲ್ಲ. ಸಿರಾಜ್ ಅಣ್ಣ ಎಲ್ಲೋ ಇದ್ದಾರೆ ಇನ್ನು. ಈ ಕಡೆ ರಶೀದ್ ತಮ್ಮ ಸ್ಟ್ಯಾಂಡರ್ಡ್ಗೆ ತಕ್ಕ ಹಾಗೆ ಬೌಲಿಂಗ್ ಮಾಡಿಲ್ಲ. ಆ್ಯಂಡ್ ರಬಾಡ ಓಕೆ ಬಟ್ ಬ್ಯಾಟಿಂಗ್ನಲ್ಲಿ ಕಾನ್ಸ್ಟೆಂಟ್ ಆಗಿ ಆಡೋಂಥ ಫೆಲೋಸ್ ಇದ್ದಾರೆ. ಆಲ್ಮೋಸ್ಟ್ ಚೇಸ್ ಮಾಡೋದಕ್ಕೆ ಬಂದಿದ್ರು ಇದನ್ನು, ಬಟ್ ಸಣ್ಣ ಸಣ್ಣ ತಪ್ಪುಗಳಿಂದ ಹಿಂದೆ ಉಳಿದ್ರು. ಲೆಟ್ಸ್ ಸಿ ಮುಂದಿನ ಮ್ಯಾಚ್ ಅವರದ್ದು ಮುಂಬೈ ಇಂಡಿಯನ್ಸ್ ಮೇಲೆ, ಅಲ್ಲಿ ಹೇಗೆ ಆಡ್ತಾರೆ ಅಂತ. ಈಗ ಟೇಬಲ್ನ ನೀವು ನೋಡೋದಾದರೆ SRH ಮುಂದೆ ಇದ್ದಾರೆ. ಆ್ಯಂಡ್ ಪಂಜಾಬ್ ಈಗ 3ನೇ ಸ್ಥಾನವನ್ನು ಗಳಿಸ್ಕೊಂಡಿದೆ. ಸೊ ಇಷ್ಟು ಈ ಮ್ಯಾಚ್ನ ರಿವ್ಯೂ ಆಗಿತ್ತು. ಇನ್ನು ನಿಮಗೆ ಈ ಅಯ್ಯರ್ ಅವರ ಮಿಸ್ ಸೆಂಚುರಿ ಬಗ್ಗೆ, ಆ್ಯಂಡ್ ರುದರ್ಫೋರ್ಡ್ ಅವರ ಬಗ್ಗೆ, ಆ್ಯಂಡ್ ನಮ್ಮ RCBಯ ಹುಲಿ ವೈಸಾಖ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಏನಾದರೂ ಹೇಳೋಕ್ಕಿದ್ರೆ ಖಂಡಿತ ಅದನ್ನು ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.